ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಪವಿತ್ರಾಳ ಸಹವಾಸವೇ ಬಿಟ್ಟಿಲ್ವಾ? ಪವಿತ್ರ ಸಹವಾಸ ಬಿಡ್ತೀನಿ ಅಂತ ಹೇಳಿ ಹೆಂಡತಿಗೆ ಪ್ರಾಮಿಸ್ ಮಾಡಿದ್ರು. ಆದ್ರೆ ಆ ಪ್ರಾಮಿಸ್ ಆ ಪ್ರಮಾಣ ಬ್ರೇಕ್ ಮಾಡಿದ್ರ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ರಾಜ್ಯ ಬಿಡ್ತಾಳೆ. ರಾಜ್ಯ ಬಿಡೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡ ರಾಜ್ಯ ಬಿಡ್ತಾಳಂತೆ. ಕೋರ್ಟ್ ಆವರಣದಲ್ಲೇ ಭೇಟಿಯಾದ ಜೈಲು ಹಕ್ಕಿಗಳು ಮುಖಾಮುಖಿ ಭೇಟಿಯಾಗಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಡೋದಕ್ಕೆ ಪವಿತ್ರ ಪಟ್ಟು ಹಿಡಿತಿರೋದು ಯಾಕೆ? ದರ್ಶನ್ ರಾಜ್ಯ ಬಿಟ್ಟು ಬೇರೆ ಭಾಷೆ ಸಿನಿಮಾ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರಾ ಪವಿತ್ರ? ಅದಕ್ಕೆ ಬೆಂಬಲವನ್ನ ದರ್ಶನ್ ಕೊಡ್ತಾ ಇದ್ದಾರಾ? ಪವಿತ್ರ ಗೌಡ ರಾಜ್ಯ ಬಿಟ್ಟು ಹೋಗುವಂತೆ ನಿರ್ದೇಶನವನ್ನು ಕೊಡಲಾಗಿದೆಯಾ? ಪವಿತ್ರಾಳಿಗೆ ಸಿಕ್ತು ನಟನೊಬ್ಬನ ಭಾರಿ ಬೆಂಬಲ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ದರ್ಶನ್ ಸಹವಾಸ ಬಿಟ್ಟಿದ್ದಾಳಾ ಮತ್ತೆ ಮುಂದುವರಿಸುತ್ತಿದ್ದಾಳಾ? ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡ ರಾಜ್ಯ ಬಿಡ್ತಾಳೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಕೋರ್ಟ್ ಆವರಣದಲ್ಲೇ ಭೇಟಿಯಾದ ಜೈಲು ಹಕ್ಕಿಗಳು ರಾಜ್ಯ ಬಿಡೋದಕ್ಕೆ ಪವಿತ್ರ ಪಟ್ಟು ಹಿಡಿತಿರೋದು ಯಾಕೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿಬ್ರು. ಒಂದು A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್. ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ದರ್ಶನ್ಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಹೇಳಿದ್ದ ಒಂದೇ ಒಂದು ಪ್ರಮುಖ ಸಲಹೆ, ನೀನು ಪವಿತ್ರ ಗೌಡಳ ಸಹವಾಸ ಬಿಡಬೇಕು ಅಂತ. ಪರಪ್ಪರ ಅಗ್ರಹಾರದಿಂದ ಒಂದು ವಿಚಾರದಲ್ಲಿ ಮತ್ತೆ ಬಳ್ಳಾರಿಗೆ ಶಿಫ್ಟ್ ಆದ್ರು. ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಬಾರಿ ಇದೇ ಸಲಹೆ ಬಂದಿದ್ದು ನಟ ದರ್ಶನ್ಗೆ. ನೀವು ಪವಿತ್ರ ಗೌಡಳ ಸಂಬಂಧ ಮತ್ತು ಸಹವಾಸವನ್ನ ಬಿಟ್ರೆ ಎಲ್ಲವೂ ಸರಿಯಾಗುತ್ತೆ. ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದವರೇ ಈ ಪವಿತ್ರ ಗೌಡ. ಆಕೆಯ ಫೋರ್ಸ್ನಂತೆ, ಆಕೆಯ ಒತ್ತಡದ ಮೇರೆಗೆ ಅಲ್ಲಿ ಕೊಲೆ ನಡೆದಿದ್ದು ಎಂದು ಹೇಳಲಾಗ್ತಾ ಇತ್ತು. ಆಗಿದ್ದಾಗ ಮತ್ತೆ ಹಾಗಾದ್ರೆ ಹೆಂಗೆ ಇವರು ಸಹವಾಸವನ್ನ ಮತ್ತೆ ಕಂಟಿನ್ಯೂ ಮಾಡಿಕೊಳ್ತಾ ಇದ್ದಾರೆ? ಕೋರ್ಟ್ ಆವರಣದಲ್ಲಿ ಪವಿತ್ರ ಗೌಡಳ ಮುಖಾಮುಖಿ ಭೇಟಿ ದರ್ಶನ್ ಮಾಡಿದ್ದೇನು ಗೊತ್ತಾ? ಹಾಗಾದ್ರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡಳ ವಕೀಲರು ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗುವಂತ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಟ್ಟು ಹೋಗೋದಕ್ಕೆ ಯಾಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಪವಿತ್ರ ಗೌಡ? ರಾಜ್ಯ ಬಿಟ್ಟು ಹೋಗೋದರ ಹಿಂದೆ ಏನಿದೆ ಉದ್ದೇಶ? ಪವಿತ್ರ ಗೌಡರಿಗೆ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಇದೆ. ರಾಜರಾಜೇಶ್ವರಿ ನಗರದಲ್ಲಿ ತಮ್ಮ ಜೀವನಕ್ಕೆ ಬೇಕಾದಂತಹ ಕೆಲ ಅಂಗಡಿಗಳಿದಾವೆ. ಇದನ್ನ ಮೇಂಟೈನ್ ಮಾಡಿಕೊಂಡು ಬೆಂಗಳೂರಿನಲ್ಲೇ ಇರಬಹುದಲ್ವಾ? ಸಿನಿಮಾ ಏನು ಹೇಳೋ ರೀತಿಯಲ್ಲೇನು ಕೈಯಲ್ಲಿಲ್ಲ. ಯಾವ ಸಿನಿಮಾದಲ್ಲೂ ಕೂಡ ಅವರು ಈಗ ಚಿತ್ರೀಕರಣ ಪೆಂಡಿಂಗ್ ಇರುವಂತಹ ಸಿನಿಮಾಗಳು ಕೂಡ ಇಲ್ಲ. ಹಾಗಾದರೆ ಪವಿತ್ರ ಗೌಡಳಿಗೆ ಬೆಂಗಳೂರು ಬಿಟ್ಟು ಹೊರ ರಾಜ್ಯಕ್ಕೆ ಹೋಗುವಂಥ ಅವಶ್ಯಕತೆ ಏನಿತ್ತು? ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಪ್ರಮುಖ ಪ್ರಕರಣದ ಆರೋಪಿ A1 ಆರೋಪಿ ಈಗ ರೆಗ್ಯುಲರ್ ಬೇಲ್ ಮುಖಾಂತರವಾಗಿ ಹೊರಗಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರನ್ನು ಬಿಟ್ಟು ಹೋಗಲೇಬಾರದು ಎನ್ನುವಂಥ ನಿಯಮಗಳಿದ್ರೂ ಕೂಡ ರಾಜ್ಯವೇ ಬಿಟ್ಟು ಹೋಗೋದಕ್ಕೆ, ಜಿಲ್ಲೆಯನ್ನು ಬಿಟ್ಟು ಹೋಗೋದಕ್ಕಲ್ಲ, ರಾಜ್ಯವನ್ನೇ ಬಿಟ್ಟು ಹೋಗೋದಕ್ಕೆಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದ್ದಾರೆ ಪವಿತ್ರ ಗೌಡ ಎನ್ನುವಂತಹದ್ದು. ಹಾಗಾದರೆ ಯಾವ ಕಾರಣದ ಮುಖಾಂತರ ಅಥವಾ ಯಾವ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯವನ್ನು ಬಿಟ್ಟು ಹೋಗೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ? ರಾಜ್ಯ ಬಿಟ್ಟು ಬೇರೆ ಭಾಷೆ ಸಿನಿಮಾ ಮಾಡೋದಕ್ಕೆ ತಯಾರಿನಾ? ಪವಿತ್ರ ಗೌಡ ರಾಜ್ಯ ಬಿಟ್ಟು ಹೋಗುವಂತೆ ನಿರ್ದೇಶನವನ್ನು ಕೊಡಲಾಗಿದೆಯಾ? ಪವಿತ್ರಾಳಿಗೆ ಸಿಕ್ತು ನಟನೊಬ್ಬನ ಭಾರಿ ಬೆಂಬಲ. ಹಾಗಾದ್ರೆ ಆ ನಟ ಯಾರು? ದರ್ಶನ್ ಸಹವಾಸ ಬಿಟ್ಟಿದ್ದಾಳಾ ಅಥವಾ ಮತ್ತೆ ಮುಂದುವರಿಸುತ್ತಿದ್ದಾರಾ ಪವಿತ್ರ ಗೌಡ? ಹಾಗಾದ್ರೆ ಏನಿದು? ಕೋರ್ಟ್ ಆವರಣದಲ್ಲೇ ದರ್ಶನ್ ಪವಿತ್ರ ಮುಖಾಮುಖಿ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಕೋರ್ಟ್ ಆವರಣದಲ್ಲೇ ದರ್ಶನ್ ಪವಿತ್ರ ಮುಖಾಮುಖಿ ಭೇಟಿಯಾಗಿದ್ದಾರೆ ಮಾಜಿ ಜೈಲು ಹಕ್ಕಿಗಳು. ಹಾಗಾದ್ರೆ ಮತ್ತೆ ಒಂದಾದ್ರ ಜೈಲು ಹಕ್ಕಿಗಳು. ದರ್ಶನ್ ಮುಖ ಕಂಡ್ರೆ ಪವಿತ್ರ ನಗ್ತಾ ಇದ್ರು. ಪವಿತ್ರ ಮುಖ ಕಂಡ್ರೆ ದರ್ಶನ್ ಮುಖ ತಿರುಗಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ
ಬೆನ್ನು ಸವರಿದ್ದಾರೆ ದರ್ಶನ್. ಪವಿತ್ರ ಎದುರು ಬದುರು ಆಗ್ತಾ ಇದ್ದ ಹಾಗೆ ದರ್ಶನ್ ಮುಖದಲ್ಲಿ ಮಂದಹಾಸ, ಪವಿತ್ರ ಮುಖದಲ್ಲಿ ನಗು. ದರ್ಶನ್ ಮಾಡಿದ್ದೇನು ಗೊತ್ತಾ? ಪವಿತ್ರಾಳ ಬೆನ್ನು ಸವರಿ ಸಮಾಧಾನ ಹೇಳಿದ್ರು. ಜೈಲಿಗೆ ಹೋಗಲು ಕಾರಣ ಆದವಳ ಸಹವಾಸವೇ ಬಿಡ್ಲಿಲ್ವಾ ಹಾಗಾದ್ರೆ ದರ್ಶನ್? ಹೆಂಡತಿಗೆ ಕೊಟ್ಟಂತಹ ಪ್ರಾಮಿಸ್ ಏನಾಯಿತು? ಕೋರ್ಟ್ ಆವರಣದಲ್ಲೇ ದರ್ಶನ್ ಪವಿತ್ರ ಮುಖಾಮುಖಿ ಭೇಟಿಯಾಗಿದ್ದಾರೆ. ಎದುರು ಬದುರಾಗ್ತಾ ಇದ್ದ ಹಾಗೆ ಬೆನ್ನು ಸವರಿ ಸಮಾಧಾನ ಹೇಳಿದ್ದಾರೆ. ಹಾಗಾದ್ರೆ ಏನಂತ ಸಮಾಧಾನ ಮಾಡಿದ್ದಾರೆ? ಕೋರ್ಟ್ ಆವರಣದಲ್ಲೇ ಪವಿತ್ರ ಬೆನ್ನು ಸವರಿದಂತಹ ದರ್ಶನ್ ಬೆನ್ನು ಸವರಿ ಏನಂತ ಸಮಾಧಾನ ಹೇಳಿರಬಹುದು? ಬೆನ್ನು ಸವರಿ ಪವಿತ್ರಾಳಿಗೆ ಸಮಾಧಾನ ಮಾಡಿದ್ರ ಹಾಗಾದ್ರೆ ದರ್ಶನ್? ಒಂದು ಕಡೆ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗುವಂತೆ ತಯಾರಿ ಆಗ್ತಾ ಇದೆ. ಇನ್ನು ವಿಜಯಲಕ್ಷ್ಮಿಗೆ ಕೊಟ್ಟ ಮಾತು ದರ್ಶನ್ ಬ್ರೇಕ್ ಮಾಡಿದ್ರ? ಮತ್ತೆ ಒಂದಾದ್ರ ದರ್ಶನ್ ಮತ್ತು ಪವಿತ್ರ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿಬ್ಬರು. ಪವಿತ್ರ ಗೌಡಾಳಿಗೆ ರೇಣುಕಾಸ್ವಾಮಿ ಅಶ್ಲೀಲವಾದಂಥ ಮೆಸೇಜನ್ನು ಕಳಿಸಿದ್ದ ಅನ್ನುವಂತಹ ಕಾರಣಕ್ಕೆ ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡಿಗೆ ಕರೆತಂದು ಆತನನ್ನು ಬರ್ಬರವಾಗಿ ಹೊಡೆದು ಆತನನ್ನು ಕೊಲ್ಲಲಾಗಿದೆ ಎನ್ನುವಂತಹ ಆರೋಪ. ಈ ಆರೋಪವನ್ನು ಹೊತ್ತುಕೊಂಡು 6 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿ ಕಾಲ ಕಳೆದಂತಹ ದರ್ಶನ್ ಬೆನ್ನು ನೋವು ಉಲ್ಬಣಗೊಂಡಿದೆ, ನಾನು ಟ್ರೀಟ್ಮೆಂಟ್ ಪಡ್ಕೋಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ವಕಾಲತ್ತು ಮಾಡಿ ಹಂಗೂ ಹಿಂಗೂ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಅದಾದ ಮೇಲೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿದೆ. ಒಂದಷ್ಟು ದಿವಸಗಳ ಕಾಲ BGS ಆಸ್ಪತ್ರೆಯ ಬೆಡ್ ಮೇಲೆ ಟ್ರೀಟ್ಮೆಂಟ್ ಪಡ್ಕೊಂಡ್ರು. ಅದಾದ ಮೇಲೆ ವಿತೌಟ್ ಸೌಂಡ್ ಟ್ರೀಟ್ಮೆಂಟ್ ಪಡ್ಕತೀನಿ ಅಂತ ಹೇಳಿ ಫಿಸಿಯೋಥೆರಪಿ ಕೂಡ ಮಾಡ್ಕೊಂಡ್ರು. ಫಿಸಿಯೋಥೆರಪಿಯಲ್ಲೂ ಕೂಡ ನನ್ನ ಬೆನ್ನು ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡ್ರು. ಅದಾದ ನಂತರ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೂ ಕೂಡ ಕೈ ಹಾಕಿದ್ದಾರೆ. ಇದೇ ತಿಂಗಳು ಆ ಚಿತ್ರೀಕರಣವೂ ಕೂಡ ಪ್ರಾರಂಭ ಆಗುತ್ತೆ. ನಿಧಾನಗತಿಯಲ್ಲಿ ಜಾಮೀನು ಸಿಕ್ಕಿದ ಕೂಡಲೇ ನಿಧಾನಗತಿಯಲ್ಲಿ ಚಿತ್ರೀಕರಣಕ್ಕೂ ಕೂಡ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಜಿಮ್ಮಿಗೂ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹೀಗಿದ್ದ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗುವ ಸಂದರ್ಭ ಅಲ್ಲಿಗೆ ಪವಿತ್ರ ಗೌಡ ಕೂಡ ಬಂದಿದ್ರು, ದರ್ಶನ್ ಕೂಡ ಬಂದಿದ್ರು. ಇನ್ನೇನು ಕೋರ್ಟ್ ಆವರಣದಲ್ಲಿ ಸುತ್ತಮುತ್ತ ಮಾಧ್ಯಮದ ಕ್ಯಾಮರಾಗಳು ಹದ್ದಿನ ಕಣ್ಣಿಟ್ಕೊಂಡು ಕೂತಿತ್ತು. ದರ್ಶನ್ಗೂ ಪರಿಜ್ಞಾನ ಬೇಡವಾ? ಪವಿತ್ರಾಗೂ ಆ ಪರಿಜ್ಞಾನ ಬೇಡವಾ? ದರ್ಶನ್ ಪವಿತ್ರ ಗೌಡ ಎದುರಾಗ್ತಾ ಇದ್ದ ಹಾಗೆ ಬೆನ್ನು ಸವರಿ ಸಮಾಧಾನ ಹೇಳಿದ್ರು. ಇಡೀ ರಾಜ್ಯ ಬಾಯ್ ಬಡ್ಕತ್ತು. ಪವಿತ್ರ ಗೌಡಾಳ ಸಹವಾಸದಿಂದಲೇ ದರ್ಶನ್ ದಾರಿ ತಪ್ಪಿದ್ದು, ಪವಿತ್ರ ಗೌಡಾಳ ಸಹವಾಸದಿಂದಲೇ ದರ್ಶನ್ ಕೊಲೆ ಮಾಡಿದ್ದು, ಹೀಗೆ ಹಾಗೆ ಅಂತ. ಜೈಲು ಹಕ್ಕಿಗಳು ಅದರಂತೆ ಇರಬಾರ್ದ? ಆಕೆಯ ಮುಖ ನೋಡಿ ಮುಖ ತಿರುಗಿಸ್ಬೇಕಾಗಿತ್ತು ದರ್ಶನ್. ಇದು ನಮ್ಮ ಜಡ್ಜ್ಮೆಂಟ್ ಅಲ್ಲ. ಜನ ಈ ಹಿಂದೆ ಹಂಗೆ ಮಾತನಾಡ್ಕೊಂಡಿದ್ರು. ಕಾಮೆಂಟ್ ಬಾಕ್ಸನ್ನು ತೆಗೆದು ನೋಡಿ. ದರ್ಶನ್ ಪವಿತ್ರ ಗೌಡಾಳ ಸಹವಾಸ ಬಿಡಬೇಕಾಗಿತ್ತು ಅಂತಲೇ ಹೇಳ್ಕೊಂಡಿದ್ರು. ಆದರೆ ಇಲ್ಲಿ ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾದಂಥ ಪ್ರಕ್ರಿಯೆಗಳು ನಡೆದು ಹೋಗಿದೆ. ಪವಿತ್ರ ಕೋರ್ಟ್ ಆವರಣದಲ್ಲಿ ಬರ್ತಾ ಇದ್ದ ಹಾಗೆ ದರ್ಶನ್ ದೂರದ ಸಂಬಂಧಿಯಂತೆ ಹತ್ರ ಹೋಗಿ ಪವಿತ್ರ ಗೌಡಾಳ ಬೆನ್ನನ್ನು ಸವರ್ತಾರೆ. ಇದ್ರ ಸಂದೇಶ ಏನು? ಸೊಸೈಟಿಗೆ ಕೊಡುವಂತಹ ಮೆಸೇಜ್ ಏನು? ಕ್ಯಾಮರಾವನ್ನು ಕಂಡು ಕೂಡಲೇ ಬೇರೆ ತರಹದ ಸನ್ನೆ ಮಾಡಿದ್ರು ಈ ಹಿಂದೆ ದರ್ಶನ್. ಅದೇ ಕ್ಯಾಮರಾಗಳು ಅಲ್ಲಿ ಇರ್ತವೆ ಅನ್ನುವಂತಹ ಒಂದು ಸಣ್ಣ ಕಾಮನ್ ಸೆನ್ಸ್ ಇದ್ದಿದ್ದರೆ ಬಹುಶಃ ಈ ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟಿಗೆ ಹೈಪ್ ಆಗ್ತಿರಲಿಲ್ಲ. ಒಟ್ಟಾರೆ ಕೋರ್ಟ್ ಆವರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿ ಭೇಟಿಯಾಗ್ತಾರೆ. ಆ ಸಂದರ್ಭ ಪವಿತ್ರ ಗೌಡಾಳ ಬೆನ್ನು ಸವರಿ ದರ್ಶನ್ ಸಮಾಧಾನ ಹೇಳುವಂತೆ ಭಾಸವಾಗ್ತಾ ಇರುವಂತಹ ದೃಶ್ಯಗಳು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಬೆನ್ನು ಸವರಿ ಪವಿತ್ರಾಳಿಗೆ ಸಮಾಧಾನ ಮಾಡಿದ್ರ ದರ್ಶನ್? ವಿಜಯಲಕ್ಷ್ಮಿಗೆ ಕೊಟ್ಟಂತಹ ಮಾತು ಅಥವಾ ಪ್ರಾಮಿಸ್ ಅಥವಾ ಪ್ರಮಾಣವನ್ನ ಹೆಂಗ್ ಬ್ರೇಕ್ ಮಾಡಿದ್ರು ದರ್ಶನ್? ಹಾಗಾದ್ರೆ ಮತ್ತೆ ಒಂದಾದ್ರ ಜೈಲು ಹಕ್ಕಿಗಳು? ಜೈಲಿಗೆ ಹೋಗಲು ಕಾರಣ ಆದವಳ ಸಹವಾಸವೇ ಬಿಡ್ಲಿಲ್ವಾ ಹಾಗಾದ್ರೆ ದರ್ಶನ್? ಒಟ್ಟಾರೆ ಈ ವಿಚಾರ ಸಖತ್ ಚರ್ಚೆಯಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತೆ ಎಂದಿನಂತೆ ಒಂದಾದ್ರ ಅಥವಾ ಬೇರೆಯೇ ಉದ್ದೇಶ ಇತ್ತ ಬೆನ್ನು ಸವರಿದರ ಹಿಂದೆ ಎನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯ ಬಿಟ್ಟು ಹೋಗೋದಕ್ಕೂ ಕೂಡ ಒಂದು ಕಡೆ ಪವಿತ್ರ ಗೌಡ ಪ್ಲಾನ್ ಮತ್ತು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇದೆ.